ಸ್ನೇಹಿತರೆ ನಮಸ್ತೆ. ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ನಾಡಿನಲ್ಲಿ ನೀರಾವರಿಯ ಬಗ್ಗೆ ಭಾಳ ಶಕ್ತವಾಗಿ ಮಾತನಾಡುವಂತಹ ಜೀವ ಹೊಂದಿದೆ. ಅದು ಕಾವೇರಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ನೀವು ಯಾವುದೇ ನದಿಯ ವಿಚಾರ ತಗೊಳ್ಳಿ, ಆ ನದಿಯ ವಿಚಾರಗಳ ಬಗ್ಗೆ ಅವಳು ಭಾಳ ಶಕ್ತವಾಗಿ ಮಾತಾಡ್ತಕ್ಕಂತಹ, ಬರೀ ಮಾತಾಡೋದಷ್ಟೇ ಅಲ್ಲ, ಅಂಕಿಅಂಶಗಳ ಸಮೇತ ಎಷ್ಟು ನದಿಯ ಹರಿವಿದೆ, ಎಲ್ಲೆಲ್ಲಿ ಅಣೆಕಟ್ಟಿದೆ, ಆ ಅಣೆಕಟ್ಟಿಗೆ ಎಷ್ಟು ನಾಲೆಗಳಿದ್ದಾವೆ, ಆ ಅಣೆಕಟ್ಟಿಗೆ ಎಷ್ಟು TMC ನೀರು ಸ್ಟೋರೇಜ್ ಆಗುತ್ತೆ, ಆ ನದಿಯ ಬಗ್ಗೆ ಇರತಕ್ಕಂಥ ವಿವಾದಗಳೇನು, ಅದನ್ನು ಬಗೆಹರಿಸೋದಕ್ಕಿರ್ತಕ್ಕಂಥ ದಾರಿಗಳೇನು ಅಂತ ತಿಳಿದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿಯೇ ನಾವು ಎಲ್ಲ ಭಾಳ ಪ್ರೀತಿಯಿಂದ ಕರೆತಕ್ಕಂಥ ಮಣ್ಣಿನ ಮಗ ಎಚ್.ಡಿ. ಈ ದೇವೇಗೌಡರು ಅಂದ ತಕ್ಷಣ ನಮಗೆ ನೆನಪಾಗೋದು ಹಾಸನದಲ್ಲಿ ಡಾಕ್ಟರ್ A.C. ಮುನಿವೆಂಕಟೇಗೌಡ, H.N. ನಂಜೇಗೌಡ, ಹೀಗೆ ಭಾಳಷ್ಟು ಜನ. ಅಲ್ಲಿಂದ ಮುಂದಕ್ಕೆ ಹೋದರೆ ಬೈರೇಗೌಡರು, PGR ಸಿಂಧ್ಯಾ, YSV ದತ್ತ, ಸಾಕಷ್ಟು ಜನ ಈ ನಾಡು ಕಂಡಂತಹ ಮುತ್ಸದಿ ರಾಜಕಾರಣಗಳನ್ನು ಈ ದೇವೇಗೌಡರ ಗರಡಿಯಲ್ಲಿ ನಾವು ಕಾಣ್ಬೋದು. ಇವ್ರ ಜೊತೆ ಎಲ್ಲ ಕೂತು ಎಷ್ಟೆಲ್ಲ ಮಾತಾಡಿರ್ಬೋದು ಅಂತೇಳಿ ನಮಗೆ ಆಶ್ಚರ್ಯ ಆಗುತ್ತೆ. ಏನು ಮಾತಾಡಿರ್ಬೋದು? ನೀರಾವರಿಯ ಬಗ್ಗೆ ಮಾತಾಡಿರ್ಬೋದಾ, ರಸ್ತೆಗಳ ಬಗ್ಗೆ ಮಾತಾಡಿರ್ಬೋದಾ, ಗ್ರಾಮೀಣ ಭಾರತದಲ್ಲಿ ರೈತರ ಸಂಕಷ್ಟಗಳ ಬಗ್ಗೆ ಮಾತಾಡಿರ್ಬೋದಾ, ದೀನ ದಲಿತರ ಬಗ್ಗೆ ಮಾತಾಡಿರ್ಬೋದಾ? ಹೇಗಿದ್ದಿರ್ಬೋದು ಆ 80ರ ಮತ್ತು 90ರ ದಶಕದ ಅವರ ರಾಜಕೀಯ ಜೀವನ? ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. ನಮ್ಮದು ಹಳ್ಳಿಗಳ ದೇಶ, ಗ್ರಾಮೀಣ ಭಾರತ. ಗ್ರಾಮೀಣ ಭಾರತವನ್ನು ನಾವು ಸರಿಯಾಗಿ ಅರ್ಥಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿಯನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಅದು ಖಂಡಿತವಾಗಿಯೂ ಕೂಡ H.D. ದೇವೇಗೌಡ ಅವರು. ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಎಂಬ ಒಂದು ಕುಗ್ರಾಮದಿಂದ ಬಂದಂತಹ ದೇವೇಗೌಡರು ಹಳ್ಳಿಗಳಿಗೆ ಏನು ಬೇಕು ಅನ್ನೋ ಒಂದು ಖಚಿತತೆ ಇರುವಂತಹ ರಾಜಕಾರಣಿ. ಅವರು ಎಷ್ಟು ಆಳವಾಗಿ ಗ್ರಾಮೀಣ ಭಾರತದ ಬಗ್ಗೆ ಯೋಚಿಸ್ತಿದ್ದು ಅಂತ ಅವರ ಕೆಲಸಗಳ ಮುಖಾಂತರ ಗೊತ್ತಾಗುತ್ತೆ. ಅವರು ಆಯ್ದುಕೊಂಡಿರ್ತಕ್ಕಂಥ ಇಲಾಖೆಗಳು ಕೂಡ, ಅವರು ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂತಹ ನೀರಾವರಿ ಇಲಾಖೆ ಆಗಿರ್ಬೋದು, ಆನಂತರ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು. ನೀರಾವರಿ ಇಲಾಖೆಯ ಮುಖಾಂತರ ನೀರಿನ ಬಗ್ಗೆ ಹೆಚ್ಚು ಕೆಲಸ ಮಾಡಿದರೆ, ಲೋಕೋಪಯೋಗಿ ಇಲಾಖೆ ಮುಖಾಂತರ ರಸ್ತೆಗಳ ಬಗ್ಗೆ ಕೆಲಸ ಮಾಡಿದ್ರು, ಕಟ್ಟಡಗಳ ಬಗ್ಗೆ ಕೆಲಸ ಮಾಡಿದ್ರು, ಶೌಚಾಲಯಗಳ ಬಗ್ಗೆ ಕೆಲಸ ಮಾಡಿದ್ರು. ಭಾಳಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನು ಗ್ರಾಮೀಣ ಭಾರತಕ್ಕೆ ಒಂದು ಹೊಸ ಕಲ್ಪನೆಯನ್ನು ದೇವೇಗೌಡರು ಕೊಟ್ಟಿದ್ದಾರೆ. ರಾಜಕಾರಣದ ಬಗ್ಗೆ ಹೆಚ್ಚು ಒಳಹೊಕ್ಕು ಮಾತನಾಡುವ ಉದ್ದೇಶ ಇದೆಲ್ಲ. ಇಲ್ಲಿ ಮುಖ್ಯವಾಗಿ ನಾವು ಮಾತಾಡಬೇಕಾಗಿರತಕ್ಕಂಥದ್ದು ದೇವೇಗೌಡರ ಈ ಜರ್ನಿಯ ಬಗ್ಗೆ. 94ರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದಂತಹ ದೇವೇಗೌಡರು ಭಾಳ ದೊಡ್ಡ ಕನಸುಗಳನ್ನು ಕಟ್ಟಿ ರಾಜ್ಯದ ಬಗ್ಗೆ ಕೆಲಸ ಮಾಡಿದಂಥವ್ರು. ಆದರೆ ಕೆಲವೇ ವರ್ಷಗಳಲ್ಲಿ, ಅಂದರೆ 96ನೇ ಇಸ್ವಿಗೆ ಅವರು ಈ ದೇಶದ ಪ್ರಧಾನಮಂತ್ರಿಯಾಗುವ ಒಂದು ಅವಕಾಶ ಸಿಗುತ್ತೆ. ಒಂದು ಪ್ರಾದೇಶಿಕ ಪಕ್ಷವನ್ನು, ಜಾತ್ಯತೀತ ಜನತಾದಳ ಅನ್ನುವ ಒಂದು ಪಕ್ಷವನ್ನು ಕಟ್ಟಿ 18 ಜನ, ಬರೋಬ್ಬರಿ 28 ಸ್ಥಾನಗಳಲ್ಲಿ 18 ಸ್ಥಾನಗಳನ್ನು ರಾಜ್ಯದಿಂದ ಗೆಲ್ಲಿಸಿಕೊಂಡು ದೆಹಲಿಗೆ ಹೋಗ್ತಾರೆ. ಆಗ ಥರ್ಡ್ ಫ್ರಂಟ್, ಮೂರನೇ ರಂಗ ಆ್ಯಕ್ಟಿವ್ ಆಗಿದ್ದಂಥ ಸಮಯದಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ಪ್ರಧಾನಿ ಸ್ಥಾನಕ್ಕೆ ಅಂತ ಹುಡುಕುವಾಗ ಆ ಕ್ಷಿಪ್ರಗತಿಯ ಬೆಳವಣಿಗೆಯಲ್ಲಿ ಕಂಡದ್ದು ದೇವೇಗೌಡ ಅವರು. ಅದಷ್ಟೂ ಜನ ಪ್ರಾದೇಶಿಕ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷಗಳು ಯೋಚನೆ ಮಾಡಿ ಸೂಚಿಸಿದಂಥ ಹೆಸರು H.D. ದೇವೇಗೌಡ. ಆ H.D. ದೇವೇಗೌಡ ಅವರ 96ನೇ ಇಸ್ವಿಯ ಆ ನಿಲುವಿತ್ತಲ್ಲ, ಆ ನಿಲುವಿನಲ್ಲಿ ಭಾಳ ಸ್ಪಷ್ಟತೆ ಇತ್ತು. ಏನು ಸ್ಪಷ್ಟತೆ ಅದು ಅಂತಂದರೆ, ಈ ರಾಷ್ಟ್ರಕ್ಕೆ ನಾನು ಏನಾದರೂ ಮಾಡ್ಬೋದಾ, ಭಾರತ ದೇಶಕ್ಕೆ ಏನಾದರೂ ಮಾಡ್ಬೋದಾ ಅನ್ನೋದ್ರ ಬಗ್ಗೆ. ಅವರಿಗೆ ಸಿಕ್ಕಂಥ ಕೇವಲ 11 ತಿಂಗಳ ಅವಧಿಯಲ್ಲಿ ಅವರು ಅದನ್ನು ಮಾಡಿ ತೋರಿಸಿದ್ದು ಕೂಡ. ದೇವೇಗೌಡರು ಹರದನಹಳ್ಳಿಯ ಗ್ರಾಮದಿಂದ ಹೋದಂಥವರು ಹರದನಹಳ್ಳಿಯ ಒಂದು ಸಿಂಗಲ್ ರಸ್ತೆಯಿಂದ ಹಿಡಿದು 96ನೇ ಇಸ್ವಿಯಲ್ಲಿ ಅವರು ಪ್ರಧಾನಮಂತ್ರಿ ಆದಾಗ ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೆಟ್ರೋ ಪ್ರಾಜೆಕ್ಟ್ ತರ್ತಾರೆ. ಎಲ್ಲಿಯ ಹರದನಹಳ್ಳಿಯ ಚಿಕ್ಕ ರಸ್ತೆ, ಎಲ್ಲಿಯ ದೆಹಲಿಯ ಮೆಟ್ರೋ, ಇದಲ್ವ ಜರ್ನಿ ಅಂತಂದರೆ. ಇದರ ಮಧ್ಯೆ ನಾವು ಸಾಕಷ್ಟು ಹುಡುಕುಗಳನ್ನು ಹುಡುಕ್ಬೋದು ರಾಜಕೀಯ ಜೀವನದಲ್ಲಿ. ದೇವೇಗೌಡರು ತುಂಬ ವಿವಾದಿತ ವ್ಯಕ್ತಿ. ಯಾವ ಕಾರಣಕ್ಕೆ? ಭಾಳ ಮುಖ್ಯವಾಗಿ ಕುಟುಂಬ ರಾಜಕಾರಣದ ಕಾರಣಕ್ಕೋಸ್ಕರ. ಅವರು ನಿಮ್ಮ ಹಾಗೆ ಸಾಮಾನ್ಯ ಕುಟುಂಬದಿಂದ ಹೋದಂಥವರು. ನೆಹರು ಕುಟುಂಬದಂತೆ ಒಂದು ರಾಜಕೀಯ ಪ್ರಜ್ಞೆಯನ್ನು, ರಾಜಕೀಯ ಶೈಕ್ಷಣಿಕತೆಯನ್ನು ಪಡೆದಂತಹ ಕುಟುಂಬ ದೇವೇಗೌಡರದಲ್ಲ. ಈ ನಿಟ್ಟಿನಲ್ಲಿ ನಾವು ಒಂಚೂರಾದರೂ ಅವರಿಗೆ ರಿಯಾಯಿತಿ ಕೊಡದೆ ಹೋದರೆ ನಮ್ಮಲ್ಲೂ ಕೂಡ ಮಾನವೀಯತೆ ಅನ್ನೋದು ಎಲ್ಲಿಳಿಯುತ್ತೆ. ಅದಾದ ನಂತರ ಆದಂತಹ ಬೆಳವಣಿಗೆಗಳ ಬಗ್ಗೆ
ನೀವು ನೋಡಿದ್ದೀರಾ, ನಾವು ನೋಡಿದ್ದೀವಿ. ಆದರೆ ದೇವೇಗೌಡರು ಯಾವಾಗ ಮೊದಲು ಎಚ್ ಡಿ ಕುಮಾರಸ್ವಾಮಿಯವರು BJP ಸಖ್ಯ ಮಾಡಿ ಸರ್ಕಾರವನ್ನು ರಚಿಸಿದ್ರೋ ಆಗಲೇ ಭಾಳ ನೊಂದಿದ್ದರು. ಅವರು ಆಗಿನ ಸ್ಥಿತಿಯನ್ನು ಅವರ ಹತ್ತಿರದಲ್ಲಿ ಇದ್ದಂಥ ಅಷ್ಟೇ ಬಲ್ಲರು. ನಮಗೆ ಅವೆಲ್ಲ ದೂರದಿಂದ ನೋಡಿದಷ್ಟೇ. ಅದಾದ ನಂತರ ಅವರು ಭಾಳ ಡಿಸ್ಟ್ರಾಕ್ಟ್ ಆಗಿದ್ದೆ ಆವಾಗ ಅನ್ನೋದು. ಅವರು ಈ ಕುಟುಂಬ ರಾಜಕಾರಣದಲ್ಲಿ ತನ್ನದೇ ಪಕ್ಷಕ್ಕೆ ಮುಳುವಾಗ್ತಾ ಹೋಗುತ್ತೆ, ನಾನು ಅಸಹಾಯಕ ಅನ್ನುವ ಸೇಮ್ ಒಂದು ಟಿಪಿಕಲ್ ಇಂಡಿಯನ್ ರೂರಲ್ ಭಾಗದ ಒಬ್ಬ ತಂದೆಯ ರೀತಿ ನಮಗೆ ಈ ದೇವೇಗೌಡರು ಕಾಣಿಸ್ತಾರೆ. ಈ ದೇವೇಗೌಡರು ಈಗ 91 ವರ್ಷ ಮುಗಿಸಿ ಸಮೃದ್ಧ ಜೀವನವನ್ನು, ಸಮೃದ್ಧ ರಾಜಕೀಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಈ 92ನೇ ವರ್ಷದ ಜನ್ಮದಿನಕ್ಕೆ ನಾವು ಇಷ್ಟಾದರೂ ಕೂಡ, ಯಾಕೆ ಅಂತಂದರೆ ಅವರು ಕೊಟ್ಟಂತಹ ಕೊಡುಗೆ ಅಪಾರ. ನಾವು ತಿನ್ನುವ ನಮ್ಮ ಸ್ಥಳೀಯ ಖಾದ್ಯ ಅಂತ ಏನು ಕರಿತೀವಿ ಊಟ, ಆ ಮುದ್ದೆಯನ್ನು ಇಡೀ ಭಾರತದ ಮುಂದೆ, ಇಡೀ ವಿಶ್ವದ ಮುಂದೆ ತೆಗೆದಿಂಗಿಟ್ಟು ಇದನ್ನು ನೋಡಿ ಮುದ್ದೆ ಅಂತ ತೋರಿಸ್ತವರು. ಆ ಕಾರಣಕ್ಕೋಸ್ಕರ ನಾವು ದೇವೇಗೌಡರ ಬಗ್ಗೆ ಒಂದು 4 ಒಳ್ಳೆ ಮಾತಾಡೋದಕ್ಕೆ ನಾವು ಚೌಕಾಸಿ ಮಾಡಿದ್ರೆ ನಮ್ಮಲ್ಲಾದರೂ ಕೂಡ ಮಾನವೀಯತೆ ಅನ್ನೋದು ಎಲ್ಲುಳಿಯುತ್ತೆ. ಖಂಡಿತವಾಗಿಯೂ ಕೂಡ ಇದರಲ್ಲಿ ಉತ್ಪ್ರೇಕ್ಷೆಯ ಮಾತುಗಳೇನಿಲ್ಲ. ಯಾವ ಕಾರಣದಿಂದ, ಯಾವ ದೃಷ್ಟಿಕೋನದಿಂದ ನೋಡಿದರೂ ಕೂಡ ದೇವೇಗೌಡರು ಖಂಡಿತವಾಗಿಯೂ ಅಭಿನಂದನೆಗೆ ಅರ್ಹರು. ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.